ಫುಲ್ ಹೌಸ್ಫುಲ್. ಸೋಮವಾರದಿಂದ ಭಾನುವಾರದವರೆಗೂ ಒಂದೊಂದು ದೇವಸ್ಥಾನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನದಲ್ಲಿ ಫುಲ್ ಹೌಸ್ಫುಲ್, ಫುಲ್ ಭಕ್ತರು. ಚರ್ಚಲ್ಲೂ ಕೂಡ ಫುಲ್ ಭಕ್ತರು, ಹೌಸ್ಫುಲ್ ಇದೆ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿ, ಸಾಹೇಬ್ರೆ ದೇವಸ್ಥಾನವೂ ಹೌಸ್ಫುಲ್ ಇದೆ, ಚರ್ಚು ಹೌಸ್ಫುಲ್ ಇದೆ, ಮಸೀದಿಗಳು ಹೌಸ್ಫುಲ್ ಇದೆ, ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪೊಲೀಸ್ ಸ್ಟೇಷನ್ ನಿಮಗೆ ಕಂಪ್ಲೇಂಟ್ ಏನಾದರೂ ಕಡಿಮೆ ಬರ್ತಾ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅಂತ ಅಂದರೆ ಅಬ್ಬೋ ಯಾಕೆ ಹೇಳ್ತೀರಾ? ಬರೆದು ಕಂಪ್ಲೇಂಟು ಬುಕ್ಗಳ ಫೈಲ್ಗಳು ತುಂಬೋಗಿದೆ, ಟದ್ರಿ ಫುಲ್ಲು. ಯಾಕೆ? ಭಕ್ತರು ಹೌಸ್ಫುಲ್ ಆಗಿದ್ದಾರೆ. ಭಕ್ತಿ ಅಂದರೆ ಏನು ಗೊತ್ತಾ? ನಿಜವಾದ ಭಕ್ತಿ ಅಂದರೆ ತಪ್ಪು ಮಾಡಿದ್ರು ಸಹಿಸಿಕೊಳ್ಳುವವನು ನಿಜವಾದ ಭಕ್ತನು. ತನಗೆ ಕೇಡು ಮಾಡಿದವನಿಗೆ ತಿರುಗಿ ಕೇಡು ಮಾಡದೆ ಅವನನ್ನು ಮನಪೂರ್ವಕವಾಗಿ ಕ್ಷಮಿಸಿ ಸಹಿಸಿಕೊಂಡು ಅವನನ್ನು ಆಶೀರ್ವಾದಿಸುವವನು ನಿಜವಾದ ಭಕ್ತನು. ಎದುರುಗಡೆ ಮನುಷ್ಯನು ಕೆಟ್ಟ ಭಾಷೆಗಳಿಂದಲೂ ಬೈದರೂ ತನ್ನ ಬಾಯಿಂದ ಅವನ ಮನೆಯನ್ನು ಕುಡಿದು ಕೆಟ್ಟದಾಗಿ ಹೇಳದಿರುವವನು ನಿಜವಾದ ಭಕ್ತನು. ಫುಲ್ ಟೋಟಲಿ ನೋಡುವಾಗ ತನ್ನನ್ನು ತಾನು ಪ್ರೀತಿಸಿಕೊಂಡಂತೆ ಇತರರನ್ನು ಪ್ರೀತಿಸುವವನೇ ನಿಜವಾದ ಭಕ್ತನು. ಇದು ನಿಜವಾದ ಧರ್ಮ. ಧರ್ಮ ಅಂದ್ರೆ ಏನು ಹೇಳಿ? ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಧರ್ಮ. ಈ ಧರ್ಮನ ಯಾವುದಕ್ಕೋ ಸೇರಿಸ್ಬಿಟ್ಟಿದ್ದೀರಿ ನಾವು. ಧರ್ಮ ಅಂದ್ರೆ ಏನು? ಮತ ಕುಲ ಜಾತಿಗೆ ಇದು ಧರ್ಮ ಅಂತ ಅಂದ್ಬಿಟ್ಟಿದ್ವಿ. ಇದು ಧರ್ಮ ಅಲ್ಲ. ಹಸಿದವನಿಗೆ ಅನ್ನವನ್ನು ಹಂಚುವುದು, ಅಲವತ್ತಿರುವಂಥ ಬಡವರಿಗೆ ಮನೆಗೆ ಬರ ಮಾಡಿಕೊಳ್ಳುವುದು, ನಿನ್ನಂತೆ ನರನಾಗಿರುವವನಿಗೆ ಸಹಾಯ ಮಾಡಿ ವಸ್ತ್ರವಿಲ್ಲದವನಿಗೆ ವಸ್ತ್ರ ಕೊಡುವಂಥದ್ದು, ಎಲ್ಲರಿಂದ ದೂರವಾಗಿರುವಂಥ ತಿರಸ್ಕರಿಸಲ್ಪಟ್ಟವನನ್ನು ಕರೆದು ಅವನು ಸಂತೈಸುವಂಥದ್ದು, ಇದು ಕಣಯ್ಯ ದೇವರ ಧರ್ಮ. ಇದು ದೇವರ ಧರ್ಮ. ಈ ಧರ್ಮ ಇದೆಯಾ ನಮ್ಮಲ್ಲಿ? ಈ ಧರ್ಮ ಇದೆಯಾ ನಮ್ಮಲ್ಲಿ ಪ್ರೇರೆ? ಆಲೋಚನೆ ಮಾಡೋಣ ಪ್ರೇರೆ. ಪೊಲೀಸ್ ಸ್ಟೇಷನ್ ಈಗಲೂ ಹೋಗಿ ನೋಡಿ, ಹೆಚ್ಚಾದ ಕಂಪ್ಲೇಂಟ್ ಕ್ರೈಸ್ತರದಿರಲ್ಲ. ಕೊಲೆಗಳು, ವ್ಯಭಿಚಾರದಲ್ಲಾಗಲಿ ಕೊಲೆಗಳಲ್ಲಾಗಲಿ ಮಾಡಿದರೆ ಇದರಲ್ಲೂ ಕೆಲವರು ಇದ್ದಾರೆ ಬೇರೆ. ಅವರು ನಿಜವಾದ ಕ್ರೈಸ್ತರಲ್ಲ, ದೇವರ ದೃಷ್ಟಿಯಲ್ಲಿ ಕ್ರೈಸ್ತರಲ್ಲ. ಅವರು ಜನರ ಮುಂದೆ ವೇಷ ಹಾಕೊಂಡವರು ಕ್ರೈಸ್ತರು ಅನ್ಸ್ಕೊಂಡಿರ್ಬೋದು. ಅನೇಕ ಪಾಸ್ಟರ್ಗಳು ಕೂಡ ವ್ಯಭಿಚಾರ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಅವ್ರು ನಿಜವಾದ ಕ್ರೈಸ್ತರು ಅಂದ್ರೆ ಕ್ರಿಸ್ತನ ಮಾತಿಗನುಸಾರವಾಗಿ ನಡೆಯುವವನು ನಿಜವಾದ ಕ್ರೈಸ್ತನು ಪ್ರೇರೆ. ಅದು ಯೇಸು ಪ್ರಭುನೇ ಹೇಳಿದ್ದಾರೆ. ಎರಡನೇ ಮಾತಿಲ್ಲ ಅಲ್ಲಿ. ಯೇಸು ಪ್ರಭುನ ಯಾರು ಹಿಂಬಾಲಿಸ್ತಾರೋ ಅಂದ್ರೆ ಅವ್ರ ಆಜ್ಞೆಯನ್ನು ಕೈಕೊಂಡು ನಡೀತಾರೋ ಅವರು ನಿಜವಾದ ಕ್ರೈಸ್ತರು. ಇವಾಗ ನಿಮ್ಮ ಮಗ ಇರ್ತಾನೆ, ನಿಮ್ಮ ಮಗಳು ಇರ್ತಾಳೆ, ನೀವು ಹೇಳೋ ಮಾತು ಒಂದು ಕೇಳಲ್ಲ. ಎಲ್ಲ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು. ಓಕೆನಾ? ಎಲ್ಲ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು. ವ್ಯಭಿಚಾರ ಮಾಡಬೇಡ ಅಂದರೆ ವ್ಯಭಿಚಾರ ಮಾಡುವಂಥದ್ದು, ಕುಡಿಬೇಡ ಕಣೋ ಅಂದರೆ ಕುಡಿಯುವಂಥದ್ದು, ತಂದೆ ತಾಯಿ ಆದಂಥ ನಮ್ಗೆ ಹೊಡಿಬೇಡ ಅಂದ್ರೆ ನಿಮ್ಗೆ ಹೊಡೆಯುವಂಥದ್ದು, ನಾಲ್ಕು ಜನದ ಹತ್ರ ಕೆಟ್ಟ ಹೆಸರು ತಂದ್ಕೊಡುವಂಥ ಕೆಲಸ ಮಾಡೋದು. ನೀವೇನಂತೀರಾ? ಆಚೆ ಕಡೆ ಹೇಳ್ಕೊತೀರಾ ನನ್ನ ಮಗ ಅಂತ? ಏನು ಹೇಳ್ಕೊತೀರಾ? ಮುಜುಗುರ ಪಡ್ತೀರಾ ತಾನೆ? ಯೇಸು ಪ್ರಭು ಹೇಗೆ ಒಪ್ಕೋತಾರೆ ಅವ್ರನ್ನ ನನ್ನವನು ಅಂತ? ಥಿಂಕ್ ಮಾಡಿ. ಒಂದು ಚೂರು ಮೈಂಡ್ಗೆ ಕೆಲಸ ಕೊಡಿ. ಹುಚ್ಚುಚ್ಚಾಗೆ ಮಾತಾಡೋಕೆ ಹೋಗಬೇಡಿ. ಯಾರೋ ಒಬ್ರು ಥರ್ಡ್ ಕ್ಲಾಸ್ ಕೆಲಸ ಮಾಡೋದ್ರಿಂದ ಎಲ್ಲ ಕ್ರೈಸ್ತರಿಗೆ ಕೆಟ್ಟಷ್ಟು ತರಬೇಡಿ. ಈಗಲೂ ಕಂಪ್ಲೇಂಟ್ ಹೋಗಿ ವಿಚಾರಿಸಿ. ನೀವು ಪೊಲೀಸ್ ಸ್ಟೇಷನಲ್ಲಿ ಹೋಗೋಣ, ವಿಚಾರಿಸೋಣ, ಫೈಲ್ ತಗ್ಸೋಣ. ಅವನ ಕುಲ ಏನೋ, ಅವನ ಗೋತ್ರ ಏನೋ, ಅವನು ಏನು ಹೆಸರು, ಅವನು ಯಾವ ಜನಾಂಗದವನು ಅಂತ ಒಂದು ಸಾರಿ ಲಿಸ್ಟ್ ತೆಗೆದ್ರೆ ಅತಿ ಕಡಿಮೆಯಾಗಿ ಬರುವಂಥದ್ದೇ ಕಂಪ್ಲೇಂಟ್ ಲಿಸ್ಟು ಕ್ರೈಸ್ತರು. ನಿಜ ಪ್ರಿಯ, ನಿಜ. ಅದರಲ್ಲೂ ಕ್ರೈಸ್ತರು ಅಂತ ಹೇಳ್ಕೊಂಡು ಪರೋಡಿಗಳ ಥರ ಇರ್ತಾರೆ ಬೇರೆ. ಇಲ್ಲಿವರೆಗೂ ಡಾಲರ್ ಹಾಕೋತಾರೆ, ಯೇಸು ಕ್ರಿಸ್ತನ ಶಿಲುಬೆ ಮಾತ್ರ ಹಾಕೋತಾರೆ. ಕುಡಿಯುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಒಡೆದಾಟ ಮಾಡುವಂಥದ್ದು. ಅವ್ರು ನಿಜವಾದ ಕ್ರೈಸ್ತರಲ್ಲ. ಅವರು ಪರೋಡಿಗಳು, ಪೊರ್ಕಿಗಳು. ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರಲ್ಲ. ಅವ್ರು ದೆವ್ವದ ಸಂತಾನದವರು ಅಂತ ಯೇಸು ಕ್ರಿಸ್ತನ ಹೇಳಿದ್ದಾನೆ. ನೀವು ನಿಮ್ಮ ತಂದೆಯನ್ನು ನಿಮ್ಮ ತಂದೆಯ ಇಚ್ಛೆಯನ್ನು ಪೂರೈಸುವಂಥ ಅವನ ಮಕ್ಕಳು, ಸೈತಾನನ ಮಕ್ಕಳು ಅಂತ ಯೇಸು ಪ್ರಭುನೇ ಹೇಳಿದ್ದಾರೆ. ನಾನು ಹೇಳುವಂಥದ್ದು ಅದಲ್ಲ, ಯೇಸು ಪ್ರಭುನೇ ಹೇಳಿದ್ದಾರೆ ವಾಕ್ಯದಲ್ಲಿ. ಮತ್ತು ಇದನ್ನು ನೋಡಿ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಬಾಯಿ ಬಂದಾಗ ಮಾತಾಡೋಕೆ ಹೋಗ್ಬಿಡಿ ಕ್ರೈಸ್ತರು ಎಲ್ಲರೂ ಒಂದೇ ಥರ ಅಂತ. ಲಿಸ್ಟ್ ನೋಡಿ, ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಹೇಳಿ ನೀವು. ಓಕೆನಾ? ಮುಂದಕ್ಕೆ ಬರೋಣ. ನೋಹನ ಕಾಲದಲ್ಲಿ ನೋಡಿದ ಪ್ರೇರೆ ಇಲ್ಲೇನು
ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದನಿಗಿಂತಲೂ ಬಲಿಷ್ಠ. ತನ್ನ ಶರೀರವನ್ನು ವ್ಯಭಿಚಾರಕ್ಕೆ, ಹಾದ್ರಕ್ಕೆ, ಕಳ್ಳತನಕ್ಕೆ, ಪ್ರೀತಿ ಪ್ರೇಮವಂತ ಕಾಮಭಿಲಾಷಕ್ಕೆ, ಕುಡುಕುತನಕ್ಕೆ, ಕಳ್ಳತನಕ್ಕೆ ಒಪ್ಪಿಸಿ ಕೊಡದೆ ಇದನ್ನು ಪವಿತ್ರವಾಗಿಟ್ಟುಕೊಂಡು ಈ ಕೈ ಧರ್ಮದ ಕಾರ್ಯವನ್ನು ಮಾಡುವಂಥದ್ದು, ಈ ಕಣ್ಣು ಪವಿತ್ರವಾಗಿ ನೋಡುವಂಥದ್ದು, ಈ ಹೃದಯ ಕೆಟ್ಟದ್ದನ್ನು ಆಲೋಚನೆ ಮಾಡುವುದಕ್ಕೆ ಬಿಡದಂತೆ, ಈ ಕಾಲುಗಳು ಕೇಡನ್ನು ಬಗೆಯುವುದಕ್ಕೆ ಹೋಗದಂತೆ, ಈ ಶರೀರಗಳನ್ನು ಅವಯವಗಳನ್ನು ನೀನು ಆಳ್ವಿಕೆ ಮಾಡ್ತೀಯಲ್ಲ ನೀತಿಯಿಂದ, ಇದು ನೀನು ಶೂರನಿಗಿಂತಲೂ ಶ್ರೇಷ್ಠ, ಮಹಾರಾಜನಿಗಿಂತಲೂ ಶ್ರೇಷ್ಠ. ನೀನು ಹೊಡೆಯೋದು ಬಡಿಯೋದು ಕೊಲೆ ಮಾಡೋನು ಅಲ್ಲ, ಅವನು ಶೂರ ಅಂತ ಅನ್ಕೋಬೇಡಿ ಪ್ರಿಯರೇ. ಅವನು ವೀಕ್ ಪರ್ಸನ್. ಹಾಸ್ಪಿಟ್ಲ್ ಕರ್ಕೋಗಿ ಟ್ಯಾಬ್ಲೆಟ್ಸ್ ಕೊಟ್ಟು ಅವ್ರನ್ನ ಅಡ್ಮಿಟ್ ಮಾಡಬೇಕಾಗುತ್ತೆ. ಅವ್ರು ಶೂರ ಅಂತ ಯಾವತ್ತೂ ಅನ್ಕೊಳಕ್ ಹೋಗ್ಬೇಡಿ. 11ನೇ ವಚನ 10. ಶೇಮ್, ಹಾಮ್, ಎಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಭೂನಿವಾಸಿಗಳೆಲ್ಲರೂ ತಮ್ಮ ನಡತೆಯನ್ನು ಕೆಡಿಸ್ಕೊಂಡ್ಬಿಟ್ಟಿದ್ದಾರಂತೆ. ಅಂದರೆ ಈ ಲೋಕದಲ್ಲಿ ಯಾವ ರೀತಿ ಜೀವಿಸ್ತಾ ಇದ್ದಾರೆ ಅಂದರೆ ಪ್ರಿಯರೇ, ಫಿಲಮು ಹೀರೋ 4 ಜನಕ್ಕೆ ರಿಯಲ್ ಆಗಿ ಮರ್ಡರ್ ಮಾಡಿರಬೇಕು, ಅವನ್ನ ಕಂಡ್ರೆ ತುಂಬ ಇಷ್ಟಪಡ್ತಾರೆ. ಒಂದು ಹೀರೋಯಿನಿ ಸಿಗರೇಟ್ ಹಿಡಿದಿರಬೇಕು, ಬ್ರಾಂದಿ ಬಾಟ್ಲಿ ಹಿಡ್ಕೋಬೇಕು. ಇವಳು ಕಂಡ್ರೆ ತುಂಬ ಅಭಿಮಾನಿ, ತುಂಬ ಪ್ರಾಣ ಪ್ರಿಯರೇ. ಅಂಥವ್ರು ಕಂಡ್ರೆ ಅಭಿಮಾನಿಗಳು ಸತ್ತೋಗ್ತಾರೆ. ಅಂಥವ್ರಿಗೆ ಏನಾದ್ರು ಜೀವಕ್ಕೆ ಅಪಾಯ ಆದರೆ ಅಥವಾ ಅವನ ಮೇಲೆ ಯಾರಾದರೂ ಹೇಳಿದ್ರೆ ಸತ್ತೋಗ್ತಾರೆ, ಪ್ರಾಣ ಬಿಟ್ಬಿಡ್ತಾರೆ. ಇವನಿಗೋಸ್ಕರ ಪ್ರಾಣ ಬಿಡ್ತಾರೆ. ನಿಜವಾದ ಜೀವನದಲ್ಲಿ ಹೀರೋ ಆಗಿರೋನಿಗೋಸ್ಕರ ಏನೂ ಇಲ್ಲ ಪ್ರಿಯರೇ. ನಿಜವಾದ ಜೀವನದಲ್ಲಿ ಭಯದಿಂದ, ಭಕ್ತಿಯಿಂದ ನೋಡಿ, ದೀರ್ಘ ಶಾಂತನಾಗಿಯೂ ತನ್ನನ್ನು ಆಳ್ವಿಕೆ ಮಾಡಿಕೊಂಡು ಪವಿತ್ರವಾಗಿ ಜೀವಿಸುವವನ ಜೀವಿತದಲ್ಲಿ ಯಾರೂ ಒಳ್ಳೆದ ಆಲೋಚನೆ ಮಾಡಲ್ಲ. ಭಯಂಕರವಾದ ಕ್ರೂರಿಗಳಾಗಿರ್ತಾರೆ. ಅವನನ್ನು ಕುರಿತು ಅಭಿಮಾನಿಗಳು ಹೆಚ್ಚಾಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿ ಎಂಥ ಪರಿಸ್ಥಿತಿಲಿದ್ದಾರೆ ಪ್ರಪಂಚ ಅಂತ. ಇಂಥ ಜನಾಂಗದವರು ಎಂಥ ಪರಿಸ್ಥಿತಿಲಿದ್ದಾರೆ ಪ್ರೇರಿಯವರು. ಏನು ಆಲೋಚನೆ ಹೇಳಿ ಇವ್ರ ಪರಿಸ್ಥಿತಿ ಏನಾಗಿದೆ? ಕ್ಷಮಿಸಿ ಪ್ರಿಯರೇ. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ಏನು ಹೇಳುತ್ತೆ ಗೊತ್ತಾ? ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ. ಚೋರರೊಡನೆ ಅಂದ್ರೆ ದೊಡ್ಡ ಡಕಾಯಿತರು, ದೊಡ್ಡ ವ್ಯಭಿಚಾರಿಗಳಿಂದ ಸಂತೋಷದಿಂದ ಸೇರುತ್ತೀರಿ. ಜಾರರ ಒಡನಾಟವೇ ನಿಮಗಿಷ್ಟ. ದುರ್ನಡತೆ ಉಳ್ಳವರೇ ಈ ಪ್ರಪಂಚಕ್ಕೆ ಇಷ್ಟ ಪ್ರಿಯರೇ. ಪರಿಶುದ್ಧರಾಗಿ ಪವಿತ್ರವಾಗಿ 4 ಜನಕ್ಕೆ ಒಳ್ಳೇದು ಮಾಡುವಂಥ ಸ್ವಭಾವ ಉಳ್ಳವರನ್ನು ಈ ಪ್ರಪಂಚ ಮೆಚ್ಚೋದಿಲ್ಲ. ಭಯಂಕರವಾದಂಥ ಕ್ರೂರರು, ಗೂಂಡಗಳು, ವ್ಯಭಿಚಾರಿಣಿಗಳು ಇರ್ತಾರಲ್ಲ, ಇಂಥವ್ರನ್ನ ಪ್ರಪಂಚ ತುಂಬ ಜಲ್ದಿ ಸ್ವೀಕಾರ ಮಾಡ್ಕೊಳ್ಳುತ್ತೆ. ನಿಜ ಪ್ರಿಯರೇ. ಇದು ಈ ಥರ ಮಾಡಿದ್ರೆ ದೇವ್ರಿಗೆ ನಿಜವಾಗ್ಲೂ ಮೆಚ್ಚುಗೆ ಆಗುತ್ತಾ? ನಿನ್ನ ತಂದೆ ಯಾರು ಸಹವಾಸ ಮಾಡ್ಬೇಕಂತ ಇಷ್ಟಪಡ್ತಾನೆ? ನಿನ್ನ ತಾಯಿ ಯಾವನ ಜೊತೆ ಓಡಾಡಬೇಕು ಅಂತ ಇಷ್ಟಪಡ್ತಾಳೆ? ಒಳ್ಳೆ ಹುಡುಗನ ಸಹವಾಸ ಮಾಡು. ಅವನ ಜೊತೆ ಹೋಗ್ಬೇಡ ಕಣೋ, 4 ಜನ ನೋಡೋರು ನಿನ್ನ ತಪ್ಪಾಗಿ ತಿಳ್ಕೊತಾರೆ, ನನ್ನ ಹೆಸರು ಕೆಡಿಸ್ಬೇಡ ಕಣೋ ಅಂತ ಒಂದು ತಂದೆ ತಾಯಿ ವೇದನೆ ಪ್ರಿಯರೇ. ನೀವು ಕೆಟ್ಟವರ ಅಭಿಮಾನಿಗಳಾದ್ರೆ ದೇವ್ರು ಹೇಗೆ ನಿಮ್ಮನ್ನು ಆಶೀರ್ವದಿಸ್ತಾರೆ ಯೋಚನೆ ಮಾಡಿ ಪ್ರಿಯರೇ. ಕಳ್ಳರ ಸಹವಾಸ ಮಾಡಿದ್ರೆ ಕಳ್ಳತನ ಅನ್ನೋದು ಅಧಿಕಾರಿಗಳು. ಸುತ್ತಮುತ್ತಲಿರುವಂಥ ಜನರು ಹೇಳ್ತಾರೆ, ಅವ್ನು ಕಳ್ಳ ಕಣೋ, ಅವನ ಜೊತೆ ಯಾಕೆ ಓಡಾಡ್ತೀಯ, ನೀನು ಒಳ್ಳೆಯವನು ಕಣೋ, ಅವನ ಸಹವಾಸ ಮಾಡಬೇಡ ಕಣೋ. ಒಂದು ದಿವಸ ನೋಡು, ಅವ್ನು ಮಾಡದಿರೋ ತಪ್ಪಿಗೆ ನೀನು ಜೈಲ್ಗೆ ಹೋಗ್ಬೇಕಾಗತ್ತೆ, ಅವ್ನು ಸಹವಾಸ ಮಾಡ್ಬಿಡೋ, ಬಿಟ್ಬಿಡೋ, ಅವ್ನಿಗೆ ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ನೀನು ಬಿಟ್ಬಿಡೋ ಅಂತಾರೆ ಅಲ್ವಾ? ಈಗ ಕೆಟ್ಟವರಿಗೆ ನೀವು ಅಭಿಮಾನಿಗಳಾಗಿದ್ರೆ ದೇವರಾದರೂ ಸರಿ, ತಂದೆ ತಾಯಿ ಆದರೂ ಸರಿ ಸಹಿಸ್ತಾರ ಬೇರೆ? ಸಹಿಸಲ್ಲ ಅಲ್ವಾ? ಅದಕ್ಕೋಸ್ಕರ ದೇವ್ರು ಹೇಳ್ತಾರೆ, ನೀನು ಚೋರರೊಡನೆ ಸೇರಬೇಡಿರಿ. ಬುದ್ಧಿ ಮಾತು ಹೇಳ್ರಿ ಅವ್ರಿಗೆ. ನೀನು ಮಾಡ್ತಾರೋ ಸರಿ ಇಲ್ಲಪ್ಪ, ನಿನ್ನ ಜೊತೆ ನಾನು ಸೇರ್ತಾ ಇದ್ದೀನಿ, 4 ಜನ ಬಂದಂಗೆ ಬಾಯಿ ಬಂದಂಗೆ ಮಾತಾಡ್ತವ್ರೆ, ನೀನು ತಪ್ಪು ಮಾಡೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ, ನೀನು ತಪ್ಪನ್ನು ನಾನು ಮಾಡದೆ ಆ ತಪ್ಪಿಂದ ದೂರವಿರು. ನಾನು ನಿಮ್ಮ ಜೊತೆ ಸೇರೋದಕ್ಕೆ ಒಂದು ಅವಕಾಶ ಆಗುತ್ತೆ. ನನ್ನ ಮನೇಲಿ ನನ್ನ ತಂದೆ ತಾಯಿಗಳನ್ನ ಬೈತಾ ಇದ್ದಾರೆ, ಅದಕ್ಕೋಸ್ಕರ ನೀನು ಬದಲಾಗುವಂಥ ನಾವು ಜೊತೆಲಿರುವಂಥ ಸ್ನೇಹಿತರಿಗೆ ಬುದ್ಧಿ ಮಾತು ಹೇಳ್ತೀವ ಪ್ರೇರೆ.
ಎಲ್ಲ ಅವ್ನು ಬೇಜಾರು ಮಾಡ್ಕೊತಾನೋ, ನಮ್ಮ ತಾಯಿ ತಂದೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಅಕ್ಕಪಕ್ಕವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಜೊತೆಲಿರುವಂಥ ಸ್ನೇಹಿತ ಅವ್ನು ಮಾಡುವಂಥ ತಪ್ಪನ್ನು ನಾನು ಹೇಳಿದ್ರೆ ಅವನೇನು ಬೇಜಾರು ಮಾಡ್ಕೊತಾನೋ, ಅವ್ನು ಮಾಡುವಂಥ ದುಷ್ಕೃತ್ಯಗಳಲ್ಲಿ ನನಗೂ ಪಾಲು ಸಿಗುತ್ತಲ್ಲ. ಅವ್ನು ವ್ಯಭಿಚಾರಕ್ಕೆ ಹೋದರೆ ನಾನು ವ್ಯಭಿಚಾರಕ್ಕೆ ಹೋಗ್ಬೋದು, ಅವ್ನು ಕುಡಿಯೋಕೆ ಹೋದರೆ ನನಗೂ ಕುಡಿಸ್ತಾನೆ, ಅವ್ನು ಸಿಗರೇಟ್ ಸೇರಿದ್ರೆ ನನಗೂ ಸೇರಿಸ್ತಾನೆ, ಅವ್ನು ಗಾಂಜಾ ಹೊಡೆದ್ರೆ ನನಗೂ ಗಾಂಜಾ ಹೊಡಿಸ್ತಾನೆ. ನಾನು ಅಲೆಮಾರಿ, ನಾನು ಭಿಕಾರಿ, ನಾನು ಕೆಲ್ಸಕ್ಕೆ ಬಾರ್ದಿರೋಂಥ ಪೋಖ್ರಿ, ನನಗೂ ಮಾಡೋ ಕೆಲಸ ಇಲ್ಲ, ಇಂಥವನೇ ನನಗೆ ಸಿಕ್ಕಿದ್ದಾನೆ, ನಾನು ಯಾಕಂದ್ರೆ ಕಳ್ಕೊಳ್ಳಿ ಅಂತೀವ? ಜಾಸ್ತಿ ದಿವಸ ಇರಲ್ಲ ಈ ಸುಖ. ಮಣ್ಣು ಪಾಲು ಬೇಗನೆ ಹೋಗ್ಬೇಕಾಯ್ತದೆ. ನಾವು ಮಾಡಬಾರ್ದ ದುಷ್ಕೃತ್ಯಗಳನ್ನು ಮಾಡಿದ್ರೆ ಪಾಪವು ಕೊಡುವ ಸಂಬಳ ಮರಣ. ಇದು ನಿಜ ಪ್ರೇರೆ. ನೋಹನ ಕಾಲದಲ್ಲಿ ನಡೆದಂಥ ವಿಷಯ. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತು. ಅನ್ಯಾಯ ಪ್ರೇರೆ, ಮೋಸ, ಅನ್ಯಾಯ. ಅಧಿಕಾರಿಗಳ ಮಧ್ಯದಲ್ಲಿ ನೋಡಿ ಪ್ರೇರೆ ಎಷ್ಟು ಅನ್ಯಾಯ ನಡೀತಿದೆ. ಆಲ್ಕೋಹಾಲು ಪ್ರೇರೆ, ಬ್ರಾಂದಿ ಬಾಟಲಿಂದ ಎಷ್ಟು ಜನ ಮನೆ ಭಿಕಾರಿಯಾಗಿ ರೋಡಿಗೆ ಬಂದಿದ್ದಾರೆ, ಎಷ್ಟು ಹೆಂಡತಿದ್ರು ವ್ಯಭಿಚಾರಿಗಳಾಗಿದ್ದಾರೆ. ಗಂಡಂದಿರು ಅಥವಾ ಇನ್ನೊಬ್ಬರು ಕುಡಿದು ಇನ್ನೊಬ್ಬನ ಕೊಲೆ ಮಾಡುವಂಥದ್ದು, ಕುಡ್ದ ನಂತರ ಮಾಡುವಂಥ